ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಅರಮನೆಯಲ್ಲಿದ್ದು ರಾಜಕುಮಾರ ಆಗಬಹುದು, ಮರ್ಯಾದಾ ಪುರುಷೋತ್ತಮನಾಗಲು ಜನರ ನಡುವೆ ಬದುಕಬೇಕು ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ, ಚಿಕ್ಕಬಳ್ಳಾಪುರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ 8:30ರಿಂದ 9 ಗಂಟೆ ಒಳಗಡೆ ಭಾರತ ದೇಶದಲ್ಲಿರುವಂತಹ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನಿಖರವಾಗಿ ಕೊಡೋದು, ಆ ಮೂಲಕ ನಿಮ್ಮ ಮೊಬೈಲ್ನಲ್ಲಿಯೇ ಅರ್ಜಿಗಳನ್ನು ನೋಟಿಫಿಕೇಷನ್ಗಳನ್ನು ಓಪನ್ ಮಾಡಿಸೋದು, ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹಾಕಿಸೋ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು, ಪ್ರಶ್ನೆಗಳು ಏನೇ ಇದ್ದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲಿಯೇ ಉತ್ತರವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಸಹೋದರಿಯರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಆರೋಗ್ಯ ಕುಟುಂಬ ಕಾರ್ಯಾಲಯ ನೇಮಕಾತಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ ರಾಷ್ಟ್ರೀಯ ಅಭಿಯಾನದಡಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 12 ಸ್ಟಾಫ್ ನರ್ಸ್ ಹುದ್ದೆಗಳು, 1 ನೇತ್ರ ಸಹಾಯಕ ಹುದ್ದೆ, 5 ಆಯುಷ್ ಹುದ್ದೆಗಳು, MO ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗಳಿಗೆ ನಿಮ್ಮ ವಿದ್ಯಾರ್ಹತೆ ಬಂದು ನರ್ಸಿಂಗ್ ಆಗಿರಬೇಕು, BA MS ಆಗಿರಬೇಕು, ಡಿಪ್ಲೊಮೊ ಆಗಿರಬೇಕು, ಮೆಡಿಕಲ್ ಪದವಿಯನ್ನು ಹೊಂದಿರಬೇಕು. ಅಂಥವರು chikkaballapura.nic.in ಜನವರಿ 31 ಸಂಪರ್ಕ ಮಾಡಿದ್ರೆ ನಿಮಗೆ ಅಲ್ಲಿ ಅರ್ಜಿಯನ್ನು ಹಾಕೋದು ಹೇಗೆ, ನೋಟಿಫಿಕೇಷನ್ಗಳನ್ನು ಹೇಗೆ ಓದೋದು ಅನ್ನೋದನ್ನು chikkaballapura.nic.in ನೋಡ್ಬೋದು ಸ್ನೇಹಿತರೆ. ಮತ್ತೆ ಯಾಕೆ ತಡ ಮಾಡೋದು, ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡಿ ಅದ್ರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ, ಟೈಪ್ ಮಾಡಬೇಕು ಚಿಕ್ಕಬಳ್ಳಾಪುರ ಅಂತ. ನೋಡ್ತಾ ಇದ್ರೆ ನೀವು ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಈಗ ಇದೆ chikkaballapura.nic.in ಅಂತ ಹೇಳಿ ಬಂದಿದೆ. ಇದ್ರ ಮೇಲೆ ಟಚ್ ಮಾಡ್ತೀನಿ ನಾನು. ಸೊ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನೀವು ಗಮನಿಸ್ಬೋದು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಂತ ಒಂದು ಲಿಂಕ್ ಓಪನ್ ಆಗಿದೆ. ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧಿಕೃತವಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟನ್ನು ಒಮ್ಮೆ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಆ ನಂತರದಲ್ಲಿ ನಿಮಗೆ ಬೇಕಾಗಿರೋ ಲಿಂಕ್ ಬಂದು ಇಲ್ಲೇ ಮುಖಪುಟದಲ್ಲೇ ಇದೆ, ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನೋಡ್ಬೋದು. ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, 2023-24ನೇ ಸಾಲಿನ ROPಯಲ್ಲಿ ಅನುಮೋದನೆಯಾಗಿರುವ NHM ಗುತ್ತಿಗೆ ಆಧಾರದಲ್ಲಿ ಖಾಲಿರುವ ವಿವಿಧ ವೃಂದದ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತ ಇದೆ. ಇದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು, PDF ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೊಂದು ಮುಖಪುಟ ಓಪನ್ ಆಗುತ್ತೆ. ಲೈಕ್ ಈ ಥರ ಇದನ್ನು ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಂದು ಇಲ್ಲಿ ಕಡತ ಅಂತ ಕೊಟ್ಟಿದ್ದಾರೆ ನೋಟಿಫಿಕೇಷನ್ದು, ಹಾಗೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಮೊದಲು ನಾನು ನಿಮಗೆ ಈ ನೋಟಿಫಿಕೇಷನ್ನ ಓಪನ್ ಮಾಡಿ ತೋರಿಸ್ತೇನೆ. ಇದ್ರ ಮೇಲೆ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಟಚ್ ಮಾಡಿ PDF ಓಪನ್ ಆಗುತ್ತೆ. ಈ PDFನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅಧಿಸೂಚನೆ ನಿಯಮಗಳನ್ನು ಕೊಟ್ಟಿದ್ದಾರೆ, ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು, ಇದರ ಡಾಕ್ಯುಮೆಂಟ್ಸ್ಗಳು ಏನೇನು ಇರಬೇಕು, ಯಾವತ್ತಿದೆ ಕೊನೆ ದಿನಾಂಕ ಅಂತ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಇದೊಂದು ಸುವರ್ಣ ಅವಕಾಶ, ಇದನ್ನು ಬಳಸ್ಕೊಳ್ಳಿ. ನಂತರದಲ್ಲಿ ಮತ್ತೆ ನಾನು ವೆಬ್ಸೈಟಿಗೆ ವಾಪಸ್ ಬರ್ತೀನಿ. ನೋಡಿ, ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದ್ರ ಮೇಲೆ ಟಚ್ ಮಾಡ್ಕೊಳ್ಳಿ ನೀವೀಗ. ಸೊ ಇದ್ರ ಮೇಲೆ ಟಚ್ ಮಾಡ್ಕೊಳ್ತಿದ್ದಂಗೆ ಒಂದು ಹೊಸ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ, ನಿಮ್ಮ ಇಮೇಲ್ ID ಚೆಕ್ ಮಾಡ್ಕೊಳ್ಳಿ. ಸೊ ಇಮೇಲ್ ID ಸರಿ ಇತ್ತು ಅಂತಂದರೆ ನಂತರದಲ್ಲಿ ಸೊ ಇಲ್ಲಿ ಜೆಂಡರು ಡೀಟೇಲ್ಸ್ ಎಲ್ಲ ಕೇಳ್ತಾ ಹೋಗ್ತಾರೆ. ಈ ಡೀಟೇಲ್ಸ್ನೆಲ್ಲ ತಪ್ಪಿಲ್ಲದೆ ನೀವು ಇಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಸೇರಿಸ್ತಾ ಹೋಗಿ ಸ್ನೇಹಿತರೆ. ಸೇರಿಸಿದ ನಂತರದಲ್ಲಿ ಕೊನೆಯಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಸಬ್ಮಿಟ್ ಅಂತ ಹೇಳಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮೇಟು ಸಬ್ಮಿಟ್ ಆಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸುದ್ದಿ ಏನಿದೆ ಇದೆಲ್ಲ ಅವ್ರಿಗೆ ಹೋಗಿ ಸೇರಿಕೊಳ್ಳುತ್ತೆ. ನಂತರದಲ್ಲಿ ನೋಟಿಫಿಕೇಷನ್ ಓಪನ್ ಆದಾಗ ನಿಮಗೆ ಅವರು ದೂರವಾಣಿ ಮುಖಾಂತರ ಅಥವಾ ನಿಮ್ಮ ಮೊಬೈಲ್ಗೆ SMS ಅನ್ನು ಕಳಿಸೋದ್ರ ಮೂಲಕ ನಿಮಗೆ ಈ ಉದ್ಯೋಗದ ಸುದ್ದಿ ಏನಾಯಿತು, ಏನು ಹಂತದಲ್ಲಿದೆ ಅನ್ನೋದನ್ನು ಹೇಳ್ಕೊಡ್ತಾರೆ ಸ್ನೇಹಿತರೆ, ತೋರಿಸ್ಕೊಡ್ತಾರೆ. ಇಂದು ನೀಡಿದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಾಲಯ ನೇಮಕಾತಿ ವಿವರಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವಿಡಿಯೋ ಲಿಂಕ್ಗಳು ನಿಮ್ಮ ಸ್ನೇಹಿತರಿಗೆ ಏನು ಸಹಾಯ ಆಗುತ್ತೆ ಅನ್ನೋದಾದ್ರೆ ಶೇರ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ನಾಳೆ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.